ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಭಾಳ ದಿನದಿಂದ ನಾನು ಒಂದು ನ್ಯೂಸ್ ಚಾನಲ್ಗಳನ್ನ ಅಬ್ಸರ್ವ್ ಮಾಡ್ತಾ ಬಂದೆ. ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಚಲನಚಿತ್ರ ನಟ ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವ್ರ ಬಗ್ಗೆ ವಿಚಾರ ಮಾತಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಒಂದು ಟಿ ವಿ ಚಾನಲಲ್ಲಿ ಒಬ್ಬರು ನಟನ ಬಗ್ಗೆ ಯಾವುದೋ ಒಂದು ಕಾರ್ಯಕ್ಕೆ ಬಂದಿದ್ರಂತೆ. ಅವರನ್ನು ಒಂದು ಪ್ರಶ್ನೆ ಕೇಳಿದ್ರು. ನನಗೆ ಅಲ್ಲಿವರೆಗೂ ವಿಡಿಯೋ ಮಾಡಬೇಕು ಅನ್ನೋ ಯಾವ ಒಂದು ಆಸಕ್ತಿನೂ ನನ್ನಲ್ಲಿ ಇರಲಿಲ್ಲ. ಏನಕ್ಕೆ ಬೆಳಗ್ಗೆ ಆ ವಿಡಿಯೋ ನೋಡಿದ್ಮೇಲೆ ನನಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂತ ಅಂದರೆ, ನಿಜವಾಗ್ಲೂ ಸಮಾಜದಲ್ಲಿ ಸ್ನೇಹಿತರು ನೀವು ಚೆನ್ನಾಗಿದ್ದಾಗ ಹೆಂಗೆ ಹೊಗಳ್ತಾರೆ, ಚಂದ ತಪ್ಪೇಟಿಗೆ ಹೆಂಗೆ ತೆಗಳ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆ ನಿದರ್ಶನ ಬೆಳಗ್ಗೆ ಒಂದು ಟಿ ವಿ ಚಾನಲಲ್ಲಿ ನೋಡಿದೆ. ಅವರು ಬೇರೆ ಯಾರೂ ಅಲ್ಲ, ಸನ್ಮಾನ್ಯ ನೆನಪಿರಲಿ ಪ್ರೇಮ್ ಅವರು. ಏನು ಬಾಯ್ ಜಾನ್, ಬಾಯಿ ತುಂಬ ನಿಮ್ಮ ಮಗಳು ಮುಹೂರ್ತಕ್ಕೆ ಬಂದುಬಿಟ್ರೆ ಬಾಯ್ ಜಾನ್. ನಿಮಗೆ ದರ್ಶನು ಜೀವನ ಕೊಟ್ಟ. ನಿಮಗೆ ದರ್ಶನು ಅವತ್ತಿನ ಕಾಲದಲ್ಲಿ ನಿಮಗೆ, ನಾನು ದರ್ಶನ್ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಸ್ನೇಹಿತರೆ. ನಾನು ಹೇಳೋದು, ಇವತ್ತು ಅವನು ತಪ್ಪು ಮಾಡಿರ್ಬೋದು ಅಥವಾ ಮಾಡ್ದೇ ಇರ್ಬೋದು, ಇನ್ನೂ ಅವರು ಆರೋಪಿ. ಆ ಶಿಕ್ಷೆ ಅವನು ಮಾಡಿದ್ದಾನೆ ಅಂತ ಗೊತ್ತಾದರೆ ಅದು ಪಾಪ ಕ್ಷಮಾರ್ಹ. ಅದು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅಪರಾಧಿಯೋ ನಿರಪರಾಧಿಯೋ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದಕ್ಕೆ ನಾವು ಈ ಚರ್ಚೆ ಮಾಡೋದು ಬೇಡ. ತಪ್ಪು ಮಾಡಿದರೆ ತಪ್ಪೇ, ಕಾನೂನು ಮುಂದ್ಗಡೆ ಯಾರೂ ಇಲ್ಲ ಅನ್ನೋದು ನನ್ನ ತತ್ವ ಸಿದ್ಧಾಂತನೂ ಕೂಡ ಹೌದು. ಯಾವ ದೊಡ್ಡಸ್ಕೇನೂ ನಡೆಯಲ್ಲ ಕಾನೂನು ಮುಂದ್ಗಡೆ. ತಪ್ಪು ಮಾಡಿದರೆ ಅವನು ಯಾವುದೇ ಉನ್ನತ ಹುದ್ದೆಯಲ್ಲಿದ್ದರೂ ಬಿಡೋದಿಲ್ಲ, ಯಾವ ಮೇರು ನಟ ಆದರೂ ಬಿಡೋದಿಲ್ಲ, ಯಾವ ಸೆಲೆಬ್ರಿಟಿ ಆದರೂ ಬಿಡೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಅದೇ ನಮ್ಮ ಪ್ರಜಾಪ್ರಭುತ್ವದ ಬ್ಯೂಟಿ, ಅದೇ ನಮ್ಮ ಅಂಬೇಡ್ಕರ್ ತತ್ವ. ನಾನು ಹೇಳೋದು ಪಾಪ ದರ್ಶನ್, ನಾನು ಹೇಳೋದು ಸಾಮಾನ್ಯವಾಗಿ. ಈಗ ನನ್ನ ಜೊತೆ ಯಾರೋ ಸ್ನೇಹಿತರು ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಈಗ ನೋಡಿ, ಇವತ್ತು ಕಷ್ಟ ಕಾಲಕ್ಕೆ ದರ್ಶನ್ಗಾಗಿದ್ದು ಅವನ ಹೆಂಡತಿ, ಅವನ ತಮ್ಮ ಮಾತ್ರ. ಇದೇ ರಕ್ತ ಸಂಬಂಧ ಅನ್ನೋದು ನಾನು ಹೇಳೋದು. ಸ್ನೇಹ ಯಾವತ್ತೂ ನಿಸ್ವಾರ್ಥವಾಗಿರಬೇಕು. ಈಗ ಅವನು ಇನ್ನೂ ಆರೋಪಿ. ಯಾರು ಅವನ ಬಗ್ಗೆ ಡಿಫೆಂಡ್ ಮಾಡ್ಕೋಬೋದಾಗಿತ್ತು, ಮಾತಾಡ್ಬೋದಾಗಿತ್ತು. ಇವತ್ತು ಅವನ ಬಗ್ಗೆ ಒಂದು ಸಣ್ಣ ಹೇಳಿಕೆನೂ ಕೊಡೋಷ್ಟು ಸೌಜನ್ಯ ನಿಮ್ಗಿಲ್ವಲ್ಲ. ಇದ್ದಾಗ ಎಷ್ಟು ಹೊಗಳ್ತಿದ್ರಿ. ಓಹೋ, ಅಣ್ಣ, ಅಮ್ಮ, ತಮ್ಮ, ಅಣ್ಣ, ಓಹೋ, ಬಾಸು. ನಾಚಿಕೆ ಆಗಬೇಕು ನಿಮ್ಗಳಿಗೆ. ನೀವೇ ನಿಮ್ಮನ್ನು ಆದರ್ಶವಾಗಿ ಸುಮಾರು ಜನ ಇಟ್ಕೊಳ್ತಾರಲ್ಲ, ಅಂಥವ್ರು ಮಂಗರು ಅನ್ಬೇಕು ನಿಮ್ಮನ್ನು. ಅಲ್ಲ ರೀ, ಒಬ್ಬ ನಿಮ್ಮ ಮೇರು ನಟ, ನಿಮ್ಮ ಸಬಾರ್ಡಿನೇಟು ನಿಮ್ಮ ಜೊತೆ ಊಟ ಮಾಡಿದ್ದಾನೆ, ತಿಂಡಿ ತಿಂದಿದ್ದಾನೆ, ಇನ್ನೊಂದು ಮಾಡಿದ್ದಾನೆ. ಅಂಥವನ ಬಗ್ಗೆ ಒಂದು ಹೇಳಿಕೆ ಕೊಡೋಕ್ಕೂ ನಾನು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಬಂದಿದ್ದೀನಿ, ಈಗ ಅದು ಬೇಡ ಅಂತೀಯಲ್ಲಪ್ಪ ಪ್ರೇಮ್. ನೀನು ಮನುಷ್ಯನೇನೇ ಹೋಗಲಿ, ಮನುಷ್ಯನ ನೀನು? ನಿನಗೆ ಅವನು ಜೀವನ ಕೊಟ್ಟಿದ್ದಾನೆ. ಅಟ್ಲೀಸ್ಟ್ ಒಂದು ಮಾತಾಡೋಷ್ಟು ನಿನಗೆ ಆ ಸೌಜನ್ಯ ಇಲ್ವಲ್ಲ. ನಿನಗೆ ಇವತ್ತು ದೇವರು ಇಟ್ಟವನಲ್ಲ, ಅದೇ ಸಾಕ್ಷಿ. ನಾನು ಹೇಳೋದು, ಎಲ್ಲ ಸಮಾಜದಲ್ಲಿ ಇದನ್ನೇ ತಿಳ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ ಮಾತ್ರ ಅವರು ನಿಮ್ಮ ಸ್ನೇಹಿತರು ಅಂತಾರೆ. ನಿಮ್ಮ ಚಂದ ತಪ್ಪಿದ್ರೆ ಅವ್ರನ್ನ ನನಗೆ ಗೊತ್ತೇ ಇಲ್ಲ ಅಂತಾರೆ. ಇದು ಇವತ್ತಿನ ಸಮಾಜದ ಬ್ಯೂಟಿ. ದರ್ಶನ್ ಅವರೇ, ನೀವು ಇದನ್ನು ಅರ್ಥ ಮಾಡ್ಕೋಬೇಕಿತ್ತು. ಸ್ವಜನರ ಸಂಘ ಮಾಡಬೇಕಾಗಿತ್ತು. ನಿಮ್ಮನ್ನು ಹೊಗಳು ಭಟ್ರು ಸಂಘ ಮಾಡ್ಕೊಂಡ್ರಿ. ಇವತ್ತು ನೀವು ಅನುಭವಿಸ್ತಾ ಇರೋದು ಅದಕ್ಕೆ ಕಾರಣ. ಇವತ್ತು ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಇದ್ದವರು, ನಿಮ್ಮಿಂದ ಬೆಳೆದವರು, ನಿಮ್ಮ ಹೆಸರು ಉಪಯೋಗಿಸ್ಕೊಂಡವರು, ಇವತ್ತು ಯಾರು ನಿಮ್ಮ ಬಗ್ಗೆ ಒಂದು ಹೇಳಿಕೆ ಕೊಡೋಕ್ಕೂ ರೆಡಿ ಇಲ್ಲ. ಅದೇ ನೋಡಿ, ನೀವು ಅಲ್ಪ ಸ್ವಲ್ಪ ದಾನ ಧರ್ಮ ಮಾಡಿದ್ರಲ್ಲ, ಈ ಅಭಿಮಾನಿಗಳು ಇವತ್ತು ಅಭಿಮಾನಿಗಳಲ್ಲಿ ಎರಡು ಭಾಗ ಮಾಡಿಬಿಟ್ಟವ್ರೆ. ಅಂಧಾಭಿಮಾನಿ, ಅಭಿಮಾನಿಗಳು ಅಂತ. ಏನೇ ಇರಲಿ, ನಾನು ದರ್ಶನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಇಲ್ಲಿ. ನಾನು ವಾಸ್ತವ ಹೇಳ್ತಾ ಇರೋದು. ಒಬ್ಬ ಮನುಷ್ಯ ಕೆಟ್ಟವನೇ ಆಗಿರ್ಬೋದು, ಕೆಲವೊಂದು ಒಳ್ಳೆನೂ ಮಾಡಿರ್ತಾನಲ್ವ, ಅದ್ರ ಬಗ್ಗೆ ನೀವು ಒಂದು ಹೇಳಿಕೆ ಕೊಡಿ. ಈಗ ನೋಡಿ, ಯಾರೋ ಒಂದು 2-3 ಜನ, ಯಾರೋ ನಟ ಚೇತನ್ ಅಂತ, ರವಿತೇಜನ ಏನೋ, ಅವರು ಹೇಳಿಕೆ ಕೊಟ್ಟರು. ದರ್ಶನ್ ಅವರು ಅಪರಾಧಿ ಆಗಿರ್ಬೋದು, ಅಲ್ಲ ಏನು ಅಪರಾಧ ಮಾಡಿಲ್ದೇನೇನೂ ಇರ್ಬೋದು. ಈಗ ಬರೀ ಆರೋಪಿ, ಅಪರಾಧಿ ಅಲ್ಲ, ನೋಡೋಣ ಕೊಡ್ತೀರಿ. ಅಷ್ಟು ಮಾತಾಡೋಕ್ಕೂ ನಿನಗೆ ಸೌಜನ್ಯ ಇಲ್ವಲ್ಲಪ್ಪ. ಅಯ್ಯೋ ಏನು ಹೊಗಳದೆ ಅವನ್ನ ವೇದಿಕೆ ಮೇಲೆ ಅವತ್ತು. ಪ್ರೇಮ್, ನೆನಪಿರಲಿ ಪ್ರೇಮ್, ನಿನ್ನ ಮಗಳು ಇನ್ನು ಲಾಂಚ್ ಮಾಡೋಕ್ಕೆ ದರ್ಶನ್ ಬೇಕು. ನಿನಗೆ ಕಾಲಾವಕಾಶ. ನೀನು ಕೆಂಪು ಸ್ಕೋಡಾ ಕಾರ್ ತೊಗೊಂಡಲ್ಲಪ್ಪ. ನೀನೇ ಹೇಳಿದ್ಯಾ ಇಂಟ್ರ್ಯೂಗಳಲ್ಲಿ, ನಾನು ದರ್ಶನ್ ಅವ್ರು ಕಾರ್ ಕೊಡ್ಸಿದ್ರು, ನನ್ನನ್ನು ಪಿಕ್ ಮಾಡೋಕ್ಕೆ ಕಾರ್ ಇರಲಿಲ್ಲ, ಅದಕ್ಕೆ ನಾನು ಹೇಳೋದು, ನೀನು ಅವ್ನು ವಹಿಸ್ಕೊಂಬೇಡಪ್ಪ ಪ್ರೇಮ್. ಒಂದು ಮಾತು, ನನಗೆ
ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಮಾಡಿದರೆ ತಪ್ಪೋ ಇನ್ನೊಂದು ಏನೋ ನಿನಗೆ ಭಾಳ ವಾಗ್ಮಿಯಲ್ವಪ್ಪ ನೀನು, ಕನ್ನಡ ಪರ ಹೋರಾಟಗಾರ, ನಿನ್ನ ಅದೇನೇನೋ ಭಾಳ ಇದು ಅದು ಇದು ಅಂತಾರಲ್ಲ, ಒಂದು ಮಾತು ಡಿಫೆಂಡ್ ಮಾಡ್ಕೊಳಕ್ಕಾಗ್ಲಿಲ್ವಲ್ಲೇ ಹೋಗ್ಲಿ ನಿನಗೆ. ಎಷ್ಟು ಜನ ಅಮ್ಮಂದರು ತಮ್ಮಂದರು ಬಾಸು ಅಣ್ಣ ಅಯ್ಯೋ ಗುರು ಅಯ್ಯೋ ಏನೇನು ಹೊಗಳ್ತಿದ್ರೆ ಅವನ್ನ ಪಾಪ. ಇವತ್ತು ಪಾಪ ಅವನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಇಷ್ಟೇ ಪ್ರಪಂಚ, ಯಾವತ್ತೂ ಅಷ್ಟೇ ಹೇಳೋದು, ಒಳ್ಳೆಯವ್ರ ಸಂಘ ಮಾಡಿ ಸ್ನೇಹಿತರೆ, ಒಬ್ಬರೇ ಆಗಲಿ. ಈ ಕಳ್ಳನ ಮಕ್ಳುಗಳ ಸಂಘ ಮಾಡಬೇಡಿ. ನಿಮ್ಮ ಜೊತೆ ಇದ್ದಾಗ ಹೊಗಳೋರನ್ನ ಬಿಟ್ಬಿಟ್ಟು ಇಲ್ಲದೇ ಇದ್ದಾಗಲೂ ನಿಮಗೆ ಏನು ಕಷ್ಟ ಅಂತ ಅರ್ಥಕೊಂಡು ನಿಮಗೆ ಸಹಾಯ ಮಾಡ್ತಾರಲ್ಲ ಅಂಥವ್ರನ್ನ ಹೃದಯದಲ್ಲಿ ಇಟ್ಕೊಂಡು ನೀವು ಗೌರವ ಕೊಡಿ. ಈ ಕಳ್ಳನ ಮಕ್ಳುಗಳನ್ನೆಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಅದೇ ಎಚ್ಚರಿಕೆಯಾಗಿರಿ. ಇದು ನನ್ನ ಸ್ವಂತ ಅನುಭವ ಕೂಡ. ಆದ್ದರಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ಇವತ್ತು ಯಾರ ಪರವಾಗೂ ಮಾಡ್ತಾಯಿಲ್ಲ. ನನಗೆ ಪಾಪ ಆ ಪ್ರೇಮ್ ಹೇಳಿಕೆ ನೋಡಿ ಭಾಳ ಬೇಜಾರಾಗೋಯ್ತು. ಇದೇ ಒಂದು ವೇದಿಕೆಯಲ್ಲಿ ಏನು ಬಕೆಟ್ ಹಿಡಿತಾನಪ್ಪ ಇವನು ಅನ್ನೋಂಗಾಯ್ತು ನನಗೆ. ಒಂದು ಮಗಳು ಲಾಂಚಿಗೆ ಬಂದಿದ್ದಕ್ಕೆ ಏನು ಬಕೆಟ್ ಹಿಡಿತಾನೆ ಅವನು ಅಂತ. ಇವತ್ತು ನಾನು ಅದ್ರ ಬಗ್ಗೆ ಹೇಳಿಕೆ ಕೊಡೋದಿಲ್ಲ. ನಾನು ಒಳ್ಳೆ ಕಾರ್ಯಕ್ಕೆ ಬಂದಿದ್ದೀನಿ, ಏನು ಸೂತ್ಕು ಅದು. ಇಷ್ಟೇ ಪ್ರಪಂಚ ಸ್ನೇಹಿತರೆ. ದರ್ಶನವ್ರಿಗೂ ಇದನ್ನೇ ಹೇಳೋದು, ಯಾವತ್ತೇ ಆದರೂ ಸಂಬಂಧಗಳೇ, ಸ್ನೇಹನೇ. ನೋಡಿ ಮಾಡಿ ಇನ್ಮೇಲಾದ್ರೂ ನೀವು ಕಾನೂನಿನಲ್ಲಿ ಏನು ಕೋರ್ಟು ತೀರ್ಪು ಕೊಡ್ತಾರೆ ಅದ್ರ ಮೇಲೆ ನೀವು ನಿರ್ಣಯ ಮಾಡಿ. ತಪ್ಪು ಮಾಡಿದರೆ ಅದು ತಪ್ಪೇ, ನಾನೇನು ವಹಿಸ್ಕೊಳ್ಳಲ್ಲ ಪಾಪ. ಆ ರೇಣುಕಾ ಸ್ವಾಮಿ ಹೆಂಡ್ತಿ ನೋಡಿದ್ರೆ ನಮಗೂ ಕಳ್ಳು ಕಿತ್ತು ಬರುತ್ತೆ. ಅದರಿಂದ ಇವತ್ತು ಯಾರ್ಯಾರೋ ಬೇರೆಯವರು ಬೆಳೆ ಬೇಯಿಸ್ಕೊಳಕ್ಕೆ ಹೋಯ್ತಾವ್ರೆ. ನಾನೇನು ಯಾರ ಪರನೂ ಮಾತಾಡ್ತಾ ಇಲ್ಲ. ನಾನು ಹೇಳಿದ್ದು ನನ್ನ ಹತ್ತಿರದಿಂದ ನಾನು ಹತ್ತಿರದಿಂದ ಬಲ್ಲಿರೋದನ್ನು ನಾನು ಇದನ್ನು ಹೇಳಬೇಕು ಅನ್ನಿಸ್ತು. ಇವತ್ತು ಬೆಳಗ್ಗೆ ಆ ಟಿ ವಿ ನೋಡುವಾಗ ಅಂತಾರೆ ಪ್ರೇಮು, ನನಗೆ ಅದು ಭಾಳ ಮನಸ್ಸಿಗೆ ಬೇಜಾರಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅನ್ಯತಾ ಭಾವಿಸ್ಬೇಡಿ. ನಮಸ್ಕಾರ.